ಮಕ್ಕಳೇ, ಲಾಸ್ಟ್ ಕ್ಲಾಸಲ್ಲಿ ನಾವು ಒನ್ ವರ್ಡ್ ಆನ್ಸರ್ ಎಲ್ಲವನ್ನ ನೋಡಿದ್ದೀವಿ. ಈಗ ನಾನು ಹೇಗಿದೆ ಹಿಂಟು ಅಂತ ಹೇಳ್ಕೊಂಡು ಹೋಗ್ತೀನಿ. ಇದನ್ನ ನೀವು ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ಒಬ್ಬ ವ್ಯಕ್ತಿಯು ತನ್ನ ತೋಟದ ಪ್ರತಿ ಸಾಲಿನಲ್ಲಿ ಗಿಡಗಳ ಸಂಖ್ಯೆಯು ಸಾಲುಗಳ ಸಂಖ್ಯೆಗೆ ಸಮ ಆಗಿರೋದು. ಇದು ಇಲ್ಲಿದು ಕೀ ಪಾಯಿಂಟ್ ಮಕ್ಕಳೇ. ಅರ್ಥ ಆಯ್ತಲ್ಲ? ಇದನ್ನ ನೀವು ಗಮನಿಸಬೇಕು. ಸಮ ಅಂತ ಹೇಳೋದನ್ನ ಅಂದ್ರೆ ಸಾಲುಗಳ ಸಂಖ್ಯೆ ಮತ್ತೆ ಗಿಡಗಳ ಸಂಖ್ಯೆ ಏನಾಗಿದೆ ಸಮ. ಸಾಲುಗಳ ಸಂಖ್ಯೆ ಎಕ್ಸ್ ಅಂತ ತಗೊಂಡ್ರೆ ಗಿಡಗಳ ಸಂಖ್ಯೆ ನಾನು ಏನು ತಗೊಳ್ತೀನಿ? ಎಕ್ಸ್ ಅಂತ ತಗೊಳ್ತೀನಿ. ಎಷ್ಟು 5625 ಗಿಡಗಳನ್ನು ನೆಡಲು ಬಯಸುತ್ತಾನೆ. ಹಾಗಾದ್ರೆ ಆ ತೋಟದಲ್ಲಿರುವ ಸಾಲುಗಳ ಸಂಖ್ಯೆ ನೋಡಿ, ಇದು ಈ ರೀತಿ ಕೊಟ್ಟಿರೋದ್ರಿಂದ ಎರಡು ಸಮ. ಆಗ ಎಕ್ಸ್ ಮತ್ತೆ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಎಕ್ಸ್ ಸ್ಕ್ವಯರ್ ಈಕ್ವಲ್ ಟು 5000. ಎಕ್ಸ್ ಸ್ಕ್ವಯರ್ ಅಂತ ಬಂದ ತಕ್ಷಣ ವರ್ಗಮೂಲ ತೆಗಿಬೇಕು ಅಂತ ಗೊತ್ತಲ್ಲ. ಇದು ವರ್ಜಿಸೋ ವಿಧಾನದಿಂದ ವರ್ಗಮೂಲ ತೆಗೆದಿರೋದು. ನಿಮ್ಗೆಲ್ರಿಗೂ ಮಾಡಿದಾಗ 75 ಬಂದಿರ್ತದೆ ಅಂತ ತಿಳ್ಕೊಳ್ತೀನಿ. ನೋಡಿ, ಇಲ್ಲಿ ನಾನು ವರ್ಗಮೂಲ ತೆಗಿಬೇಕು ಸಮ ಅಂತ ಹೇಳಿದ್ರೆ ಹೀಗೆ ಅಂತ ಹೇಳಿದ ತಕ್ಷಣ ಇಲ್ಲಿ ಪಾಸ್ ಮಾಡಿ ಇದನ್ನ ನೀವು ಮಾಡಿ ಮತ್ತೆ ನೀವು ಮಾಡಿದ್ದು ಸರಿ ಉಂಟಾ ತಪ್ಪುಂಟಾ ಅಂತ ವೆರಿಫೈ ಮಾಡಬೇಕು. ಎಲ್ಲವನ್ನ ಕಾಪಿ ಮಾಡಬೇಡಿ ಮಕ್ಕಳೇ. ಕಾಪಿ ಮಾಡೋದ್ರಿಂದ ನೀವೇನು ಕಲ್ತಂಗಾಗಲ್ಲ. ಓಕೆ, ಕಲಿಬೇಕು. ಯಾವುದೇ ಕ್ಲಾಸ್ನಲ್ಲಿ ಒಂದು ಅರ್ಧ ಗಂಟೆ ಕೂತೆ ಏನಾದರೂ ಒಂದು ಕಲಿಕೆ ಆಗಬೇಕು. ಗೊತ್ತಾಯ್ತಲ್ಲ? ನಿಮಗೆ ಇದು ಅವಿಭಾಜ್ಯ ಅಪವರ್ತನ ಚೆನ್ನಾಗಿ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ. ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಪ್ರೀವಿಯಸ್ ವಿಡಿಯೋಸನ್ನು ನೋಡಿ ಮಕ್ಕಳೇ. ನೋಡಿ ಕಲಿತು ಇದನ್ನು ಮಾಡಲಿಕ್ಕೆ ನೋಡಿ. ಓಕೆನಾ? ನೆಕ್ಸ್ಟ್, ಅವಿಭಾಜ್ಯ ಅಪವರ್ತನ ವಿಧಾನದಿಂದ 368 ಒಂದು ಪೂರ್ಣ ವರ್ಗವೇ ಎಂದು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಏನು ಮಾಡಬೇಕು? ಪುನಃ ಪಾಕ್ಸ್ಕೊಂಡು ಹೋಗ್ಬೇಕು. ಅವಿಭಾಜ್ಯ ಅಪವರ್ತನ ಮಾಡ್ತಾ ಹೋಗ್ಬೇಕು. ಮಾಡಿದಾಗ ವರ್ಗ ಅಂತ ಹೇಳಿದ್ರೆ ಏನಾಗುತ್ತೆ? ಎರಡು ಬರ್ತದೆ. ಇಲ್ಲಿ ಬಂದೆರಡು, ಇಲ್ಲಿ 2. ಆದರೆ 23 ಒಂದೇ ಸಲ ಬಂದ್ಬಿಟ್ಟಿದೆ ಅಲ್ವಾ? 23 ಒಂದೇ ಸಲ ಬಂತು ಅಂತ ಹೇಳಿದಾಗ ಆಗ ಇನ್ನೊಂದು 23 ಇದ್ಬಿಟ್ಟಿದ್ರೆ ಇದು ಪೂರ್ಣ ವರ್ಗ ಆಗ್ತಿತ್ತು. ಆಗ ಆದ್ದರಿಂದ ಇದು 368 ಏನಲ್ಲ, ಪೂರ್ಣ ವರ್ಗ ಅಲ್ಲ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಇದು ಸೇಮ್ 1764 ವರ್ಗಮೂಲ ಕಂಡಿಡಿರಿ. ಇದು ಅವಿಭಾಜ್ಯ ಅಪವರ್ತನ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ. ಕಲ್ತಿಲ್ಲದಿದ್ರೆ ನೀವು ಪ್ರೀವಿಯಸ್ ವಿಡಿಯೋಸನ್ನು ನೋಡಿ ಮಕ್ಕಳೇ. ನೋಡಿ ಕಲೀರಿ. ಅರ್ಥ ಆಯ್ತಲ್ಲ? ವರ್ಗ ಮತ್ತು ಘನಗಳು ಫುಲ್ ಚಾಪ್ಟರ್ದು ವಿಡಿಯೋಸನ್ನು ಮಾಡಿ ಹಾಕಿದ್ದೀನಿ. ಅದನ್ನು ಗಣಿತ ಪ್ರಕಾಶ ಅಂತ ಹೇಳಿ 8th ಸ್ಟ್ಯಾಂಡರ್ಡ್ದು ಮಾಡಿ ಹಾಕಿದ್ದೀನಿ. ಅದನ್ನು ನೋಡ್ಕೊಳ್ಳಿ. ಇಲ್ಲ ಅವಿಭಾಜ್ಯ ಅಪವರ್ತನ ವಿಧಾನ ಅಂತ ಹೇಳಿನೇ ಅದನ್ನೇ ಸಣ್ಣ ಲೆಕ್ಕಗಳನ್ನ ಮಾಡಿದ್ದೀನಿ. ಆ ವಿಡಿಯೋಸ್ನ ನೋಡಿ ಆದರೂ ಇದನ್ನು ಕಲ್ತ್ಕೊಳ್ಳಿ. ಇಲ್ಲಿ ಕೇಳಿರೋದು ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ. ನೋಡಿ, ಇದು 2 ಸಲ ಇದೆ, ಇದು 2 ಸಲ ಇದೆ, ಇದು 2 ಸಲ ಇದೆ. ಆಗ 2 × 3 × 7 ಅಂತ ಬರೆದು 2 3 6 6 7 42. ಆಗ ಬಿಡಿ ಸ್ಥಾನದಲ್ಲಿ ಯಾವ ಅಂಕೆ ಬರ್ತದೆ ಅಂತ ಪ್ರಶ್ನೆಯಲ್ಲಿ ಇರೋದು. ಆಗ ಬಿಡಿ ಸ್ಥಾನದಲ್ಲಿ ಯಾವ ಅಂಕೆ ಬಂತು? 2 ಬಂತು. ಅದನ್ನು ಬರೀತೀರಾ. ಅನುಕ್ರಮ ಬೆಸ ಸಂಖ್ಯೆಗಳ ವ್ಯವಕಲನ ಮಾಡುವ ಮೂಲಕ, ಬೆಸ ಸಂಖ್ಯೆಗಳಿಂದ ವ್ಯವಕಲನ. ಓಕೆ, ಆಗ 49 ಫಸ್ಟ್ 1ರಿಂದ ಮೈನಸ್ ಮಾಡೋದು. ಆಗ 48 ಬಂತು. ನೆಕ್ಸ್ಟ್ ಬೆಸ ಸಂಖ್ಯೆ ಯಾವುದು? 3. ನೆಕ್ಸ್ಟ್ 5. ಹಾಗೆ ಮೈನಸ್ ಮಾಡ್ತಾ ಬಂದಾಗ ಇಲ್ಲಿ ನಮಗೆ 0 ಬರ್ತದೆ. 0 ಬರುವ ತನಕ ಮೈನಸ್ ಮಾಡಬೇಕು. ಎಷ್ಟು ಸಲ ಮಾಡಿದ್ದೀರಾ? 1 2 3 4 5 6 7 ಸಲ ಮಾಡಿದ್ದೀರಾ. ಆದ್ದರಿಂದ 49ರ ವರ್ಗಮೂಲ ಎಷ್ಟು ಅಂತ ಬರೀತೀರಾ? 7 ಅಂತ ಬರೀತೀರಾ. ನೀವು ನೋಡಿದ ತಕ್ಷಣ ನಿಮ್ಗೆ ಗೊತ್ತು 49ರ ವರ್ಗಮೂಲ 7 ಅಂತ. ಆದರೆ ಅವ್ರು ಕೇಳಿರೋದು ಅನುಕ್ರಮ ಬೆಸ ಸಂಖ್ಯೆಗಳಿಂದ ವ್ಯವಕಲನ ಮಾಡಬೇಕು. ಅಂದರೆ ಬೆಸ ಸಂಖ್ಯೆಗಳ ಅನುಕ್ರಮ ಫಸ್ಟ್ ಸ್ಟಾರ್ಟಿಂಗ್ ಇಂದ 1ರಿಂದ ಸ್ಟಾರ್ಟ್ ಮಾಡೋದು. ಮೈನಸ್ ಮಾಡ್ತಾ ಕಳಿತಾ ಬಂದಂಗೆ ಲಾಸ್ಟಿಗೆ 0 ಬರೋ ಗಂಟ ಕಳಿಬೇಕು. ಆಗ ನಮಗೆ ಎಷ್ಟು ಸಲ ಮಾಡಿದೀವಿ ಅಂತ ಹೇಳೋದೇ ಆನ್ಸರ್. ಓಕೆನಾ? ಈಗ ಒಂದು ಚೌಕಾಕಾರದ ಚೌಕಟ್ಟಿನ ಪರಿಧಿ ಅದು ಅಂತ ಹೇಳಿದ್ರೆ ಸುತ್ತಳತೆ ಅಂತ ಹೇಳ್ತಾರೆ ಮಕ್ಕಳು. 48. ಚೌಕದ ಸುತ್ತಳತೆಗೆ ಸೂತ್ರ ಏನು ಗೊತ್ತಿದೆ ನಿಮಗೆ? 4a = 48. ಅದರ ಅಂಚಿನ ಉದ್ದ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆಗ ಒಂದು ಅಂಚಿನ ಉದ್ದ 4a = 48 ಆದರೆ a = 48. ಇದನ್ನು ಕೆಳಗೆ ಬರಿಬೇಕು ಮಕ್ಕಳೇ. ಭಾಗಿಸು 4 ಅಂತ ಮಾಡಬೇಕು. ಆಗ 4 1 4 2 ಆಗ 12 ಬರ್ತದೆ. ಅರ್ಥ ಆಯ್ತಲ್ವಾ? 12 ಎಂತ ಇದು? ಸೆಂಟಿಮೀಟರ್. ಇದೆಲ್ಲ ಸೆಂಟಿಮೀಟರ್ ಇರೋದ್ರಿಂದ 12 ಸೆಂಟಿಮೀಟರ್ ಆಯ್ತು. ಓಕೆನಾ? 12 ಸೆಂಟಿಮೀಟರ್. ಈಗ ಚೌಕದ ವಿಸ್ತೀರ್ಣಕ್ಕೆ ಸೂತ್ರ ಕಲ್ತಿದ್ದೀರಾ? ಬದಿ ಇಂಟು ಬದಿ. ಲೆಕ್ಕದಲ್ಲಿ ಪಾಠದಲ್ಲಿ ಬಂದಿದೆ ಬದಿ ಅಲ್ವಾ? ಚೌಕ ಅಂತ ಹೇಳಿದ್ರೆ ಎಲ್ಲ ಬದಿಗಳನ್ನ 12 ಆಗುತ್ತೆ. ಬದಿ ಇಂಟು ಬದಿ ವಿಸ್ತೀರ್ಣದ ಸೂತ್ರ ಗುಣಿಸಿದಾಗ ನಮ್ಗೆ ಎಷ್ಟು ಬರುತ್ತೆ? 44. ಯಾವಾಗಲೂ ವಿಸ್ತೀರ್ಣವನ್ನ ಸೆಂಟಿಮೀಟರ್ ಸ್ಕ್ವೇರ್, ಚದರ ಸೆಂಟಿಮೀಟರ್ ಅಂತ ಬರಿಬೇಕು, ಅಥವಾ ಸೆಂಟಿಮೀಟರ್ ಘಾತ 2 ಅಂತ ಬರೆದ್ರೆ ಚದರ ಅಂತ ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್. 270 ಒಂದು ಪೂರ್ಣ ಘನ ಅಂತ ಹೇಳಿದ ತಕ್ಷಣ ಎಷ್ಟೆಷ್ಟು ನಂಬರ್ನ ಗುಂಪು ಮಾಡಬೇಕು ಮಕ್ಕಳೇ? 3 ನಂಬರ್ನ ಗುಂಪು ಮಾಡಬೇಕು. ಘನ ಸಂಖ್ಯೆಯನ್ನಾಗಿಸಲು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಫಸ್ಟ್ ನಾನು ಹೇಳಿದೆ 3 ಸಂಖ್ಯೆ ಅಲ್ವಾ? ಇದು ಮಾತ್ರ 3 ಸಲ ಇದೆ. 3 ಅಂತ ಹೇಳೋದು 3 ಸಲ ಇದೆ. ಯಾವುದು 3 ಸಲ ಇಲ್ಲ? 2 ಇಲ್ಲ, ಮತ್ತೆ 5 ಸಹ 3 ಸಲ ಇಲ್ಲ.
ಆಗ ಇದೆರಡು ಏನಾಯಿತು, ಎಕ್ಸ್ಟ್ರಾ ಆಯಿತು. ಆಗ ನಾವು 5 ಎಷ್ಟು 10. ಆಗ ಇದನ್ನು ಯಾವುದರಿಂದ ಭಾಗಿಸ್ಬೇಕು, 270ನ್ನು 10ರಿಂದ ಭಾಗಿಸ್ಬೇಕು. ಯಾವಾಗ ಏನು ಮಾಡಲಿಕ್ಕೆ, ಪೂರ್ಣ ಘನ ಮಾಡಲಿಕ್ಕೆ. 10ರಿಂದ ಭಾಗಿಸಿದಾಗ 27 ಬರುತ್ತೆ. 27ರ ಘನ ಮೂಲ 3 ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ. ಈಗ ಅವಿಭಾಜ್ಯ ಅಪವರ್ತನ ವಿಧಾನದಿಂದ 5832ರ ಘನ ಮೂಲವನ್ನು ಕಂಡಿಡಿ. ಅವಿಭಾಜ್ಯ ಅಪವರ್ತನ ಮಾಡ್ತೀರಾ, ಎಷ್ಟು ಬಂದಿದೆ ಅಂತ ನೋಡ್ತೀರಾ. 2 3 ಸಲ ಬಂದಿದೆ ಬರೀತೀರಾ. 3 1 2 3 4 5 6 ಸಲ ಬಂದಿದೆ. 1 2 3 4 5 6 ಸಲ ಘನಮೂಲ ಹಾಕ್ತೀರಾ. 3 ಅಂತ ಬರೆದ್ಬಿಟ್ಟು 3 ಸಂಖ್ಯೆಗಳನ್ನ ಒಂದು ಗುಂಪು ಮಾಡ್ಕೊಂಡು ಬರೀತೀರಾ. ಇದು ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದೇನು, 2 × 3 × 3 ಗುಣಿಸಿದಾಗ 18 ಬರ್ತದೆ. ಓಕೆನಾ. ನೆಕ್ಸ್ಟು, 2ರ ಗುಣಕವಾಗಿರುವ ಮೊದಲ 3 ಸಂಖ್ಯೆಗಳ ಘನಗಳ ಮೊತ್ತ ಕಂಡುಹಿಡಿಯಿಂದ. 2ರ ಗುಣಕ ಅಂದರೆ 2ನೇ ಮಗ್ಗಿ ಹೇಳಬೇಕು ಮಕ್ಕಳೇ. 2ರ ಗುಣಕ ಮೊದಲು 2ರ ಗುಣಕಗಳು ಯಾವುದೆಲ್ಲ, 2 1 2, 2 2 4, 2 3 6. ಇದು ಗುಣಕಗಳು. ಮೊದಲ 3 ಗುಣಕಗಳು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಫಸ್ಟ್ ಕಂಡುಹಿಡಿದಾಯ್ತು. ಆಮೇಲೆ 3 ಸಂಖ್ಯೆಗಳ ಘನಗಳ ಮೊತ್ತವನ್ನು ಕಂಡುಹಿಡಿ. ಅಂದರೆ ಇದರ ಘನ ಕಂಡುಹಿಡಿಬೇಕಂತೆ, ಘನದ ಮೊತ್ತ. ಆಗ ಇಲ್ಲಿ ಅವುಗಳ ಘನಗಳು ಅಂತ ಬರೆದ್ಬಿಟ್ಟು 2ರ ಘಾತ 3 ಮಾಡಿದಾಗ 2 × 2 × 2 ಎಷ್ಟು ಬರ್ತದೆ, 8 ಬರ್ತದೆ. ಅದೇ ಥರ 4ರ ಘಾತ 3 ಅದನ್ನು ಗುಣಿಸಿದಾಗ 64 ಬಂತು. 6ರ ಘಾತ 3 ಗುಣಿಸಿದಾಗ 216 ಬಂತು. ಇವುಗಳ ಮೊತ್ತ ಅಂದರೆ ಎಲ್ಲವನ್ನು ಒಂದು ಸೈಡಿಗೆ ಬರೆದು ಕೂಡಿಸಿದಾಗ ನಮಗೆ ಎಷ್ಟು ಬರ್ತದೆ, 288 ಬರ್ತದೆ. ಓಕೆನಾ. ನೀವು ಮಾಡಿದ್ದೀವಿ. ಒಂದು ಚೌಕಘನದ ಅಂಚಿನ ಉದ್ದವು 13 ಸೆಂಟಿಮೀಟರ್. ಅಂಚಿನ ಉದ್ದ ಎಷ್ಟಂತೆ, 13 ಸೆಂಟಿಮೀಟರ್. ಅದರ ಘನಫಲವನ್ನು ಕಂಡುಹಿಡಿಯಿರಿ. ಚೌಕದ ಘನಫಲ ಏನು, ಉದ್ದ ಇಂಟು ಉದ್ದ ಅಂದರೆ L × L × L ಅಂತ ಕಲ್ತಿದ್ದೀರ. ಆಗ 13ನ್ನು 3 ಸಲ ಗುಣಿಸ್ತೀರ. ಒಂದು ಬದಿ 13 ಇರೋದ್ರಿಂದ 13 × 13 ಎಷ್ಟು ಬರ್ತದೆ ನಿಮಗೆ, 2197 ಸೆಂಟಿಮೀಟರ್. ಮಾಡಿ ಫಸ್ಟ್ 13 × 13 ಗುಣಿಸಿ 169 ಬರ್ತದೆ. ಪುನಃ 13ರಿಂದ ಗುಣಿಸಿ, ಆಗ ನಿಮಗೆ ಆನ್ಸರ್ ಬರ್ತದೆ. ಇದನ್ನು ಬರೆದಿಡಿ. ಯಾವಾಗಲೂ ಘನಫಲ ಕಂಡುಹಿಡಿಯಿರಿ ಅಂದರೆ cm³. ಓಕೆ, ಘನಮಾನ ಇದು ಆಯ್ತಾ, ಸೆಂಟಿಮೀಟರ್. ಓಕೆ, ಅಲ್ಲಿ ಚದರ ಅಂತ ಮರಿತಿದ್ರೆ, ಇಲ್ಲಿ ಘನ. ಓಕೆ, ನೆಕ್ಸ್ಟ್ 3 ಅಂಕಿಯ ಪ್ರಶ್ನೆ ಮುಗಿಸ್ಬಿಡ್ತೀನಿ. ಯಾಕೆಂತ ಹೇಳಿದ್ರೆ ನಿಮಗೆ ವರ್ಜಿಸೋ ಇದು ಗೊತ್ತಿರೋದ್ರಿಂದ, ಯಾವುದು ಅವಿಭಾಜ್ಯ ಅಪವರ್ತನ ಗೊತ್ತಿರೋದ್ರಿಂದ ಈಸಿ ಆಗುತ್ತೆ. ಅದರಲ್ಲಿ ಹಿಂಟ್ ಕೊಡಬೇಕಾಗಿದ್ದು ಮಾತ್ರ, ಕೆಲವೊಂದು ಇದನ್ನು ಹಿಂಟ್ ಕೊಡಬೇಕಾಗುತ್ತೆ ಅಷ್ಟೇ ಇರೋದು. ಬಾಕಿ ಎಲ್ಲ ಸೇಮ್, ಎಲ್ಲವೂ ಅವಿಭಾಜ್ಯ ಅಪವರ್ತನದ ಮೂಲಕ ವರ್ಗಮೂಲವನ್ನು ಕಂಡುಹಿಡಿಯೋದೇ. ಇಲ್ಲಿ ಹೇಗೆ ಕಂಡುಹಿಡಿಯೋದು, ಪ್ರಶ್ನೆಗಳನ್ನು ಓದಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಿಮಗೆಲ್ಲರಿಗೂ ಏನು ಗೊತ್ತಿದೆ, ಅಪವರ್ಸೋದು ಗೊತ್ತಿದೆ. ವಿದ್ಯಾರ್ಥಿಗಳು ಒಂದು ಗುಂಪಿನಲ್ಲಿ ಪ್ರತಿಯೊಬ್ಬ ಸದಸ್ಯರಿಂದ ಎಷ್ಟು ಸದಸ್ಯರಿದ್ದಾರೋ ಅಷ್ಟೇ ರೂಪಾಯಿ. ನೋಡಿ, 10 ಜನ ಇದ್ದರೆ 10 ರೂಪಾಯಿ. ಅರ್ಥಾತ್ ಪ್ರತಿಯೊಬ್ಬ ಸದಸ್ಯರಿಂದ ಎಷ್ಟು ಸದಸ್ಯರಿದ್ದರೆ ಅಷ್ಟೇ ರೂಪಾಯಿಯನ್ನು ಸಂಗ್ರಹಿಸಲು ನಿರ್ಧರಿಸಲಾಯಿತು. ಸಂಗ್ರಹವಾದ ಒಟ್ಟು ಮೊತ್ತ ಇಷ್ಟು ಬಂದಿದೆ, 5929 ಬಂದಿದೆ. ಹಾಗಾದರೆ ಸದಸ್ಯರ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ, ಸದಸ್ಯರ ಸಂಖ್ಯೆ ಮತ್ತು ರೂಪಾಯಿ 2 ಸೇಮ್ ಇರೋದ್ರಿಂದ ನಾನು ಎಕ್ಸ್, ಇಲ್ಲೂ ಒಂದು ಲೆಕ್ಕ ಮಾಡಿದ್ವಿ. ಯಾವುದು ಈಗ ತಾನೇ ಮಾಡಿದ್ವಿ, ಎಕ್ಸ್ ಮತ್ತು ಎಕ್ಸ್ ಅಂತ ಹಾಕ್ಬಿಟ್ಟು ಅಲ್ವಾ. 2 ಸೇಮ್ ಸಮವಾಗಿದೆ ಅಂತ ಹೇಳಿದಾಗ ಈ ರೀತಿ ಮಾಡ್ಕೊಳ್ಬೇಕು. ಹಾಗೆ ಎಕ್ಸ್ × ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇದರ ವರ್ಗಮೂಲವನ್ನು ಕಂಡುಹಿಡಿಬೇಕು. ಅಪವರ್ತನ ವಿಧಾನದಿಂದ ಮಾಡಿದಾಗ ನಮಗೆ ಇದರ ವರ್ಗಮೂಲ ಎಷ್ಟು ಅಂತ ಬಂತು, 5929ರ ವರ್ಗಮೂಲ 77 ಬರ್ತದೆ. ಆಗ ಗುಂಪಿನಲ್ಲಿರುವ ಸದಸ್ಯರ ಸಂಖ್ಯೆ ಎಷ್ಟಾಗುತ್ತೆ, 77 ಆಗುತ್ತೆ. ಆಯಿತಾ. ನೆಕ್ಸ್ಟ್ ಕ್ವಶನ್, 2 ಸಂಖ್ಯೆಗಳ ವರ್ಗಗಳ ಮೊತ್ತ 145. ಒಂದು ಸಂಖ್ಯೆಯ ವರ್ಗಮೂಲ ಕೊಟ್ಬಿಟ್ಟಿದ್ದಾರೆ, ಎಷ್ಟು, 3. ಹಾಗಾದರೆ ಇನ್ನೊಂದು ಸಂಖ್ಯೆ ನೋಡಿ, ಒಂದು ಸಂಖ್ಯೆಯ ವರ್ಗಮೂಲ 3 ಅಂತ ಕೊಟ್ಟರೆ ಆ ಸಂಖ್ಯೆ ಕಂಡುಹಿಡಬೇಕಾದ್ರೆ 3ರ ಘಾತ 2 ಮಾಡಬೇಕಲ್ವಾ. 3ರ ಘಾತ 2 ಅಂದರೆ ಎಷ್ಟಾಗುತ್ತೆ, 3 3 9 ಆಗುತ್ತೆ ಅಲ್ವಾ. ಆಗ 2 ಸಂಖ್ಯೆಗಳ ವರ್ಗಗಳ ಮೊತ್ತ ಕೊಟ್ಟಿದ್ದಾರೆ, ಎಷ್ಟು, 145. ಒಂದನ್ನು 9 ಸ್ಕ್ವೇರ್ ಮಾಡಬೇಕು, ವರ್ಗಗಳ ಮೊತ್ತ ವರ್ಗ ಮಾಡಬೇಕು, 9ರ ಘಾತ 2 ಪ್ಲಸ್ ಇನ್ನೊಂದು ಗೊತ್ತಿಲ್ಲ, ಅದಕ್ಕೆ y ಘಾತ 2 = 145. y² = 145. 9 ಎಷ್ಟು ಬರ್ತದೆ, 81. ಈಚೆ ಬರುವಾಗ -81 ಕಳೆದಾಗ 64 ಬರ್ತದೆ. ಆಗ y = ವರ್ಗಮೂಲ ತೆಗೆದಾಗ 64 ಎಷ್ಟು ಬಂತು, 8. ಆಗ ಇನ್ನೊಂದು ಸಂಖ್ಯೆ ಎಷ್ಟಾಗಿರ್ತದೆ, 8 ಆಗಿರ್ತದೆ. ನೆಕ್ಸ್ಟ್ ಲೆಕ್ಕ, ಒಂದು ಆಯತಘನದ ಆಯಾಮಗಳು ಉದ್ದ ಇಂಟು ಅಗಲ ಇಂಟು ಎತ್ತರ 5 2 5 ಸೆಂಟಿಮೀಟರ್ ಆಗಿದೆ. ಇಂತಹ ಆಯತಘನವನ್ನು ಬಳಸಿ, ಒಂದು ಆಯತಘನ ಈ ಆಯಾಮವನ್ನು ಹೊಂದಿದೆ, ಇದನ್ನು ಬಳಸಿ ಏನು ಮಾಡಬೇಕಂತೆ, ಘನವನ್ನು ರಚಿಸಬೇಕಂತೆ. ಓಕೆ, ಒಂದು ಚೌಕ ಘನವಾಗಿಸಲು ಬೇಕಾಗಿರುವ ಆಯತಘನಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನೋಡಿ ಮಕ್ಕಳೇ, ಆಯತಘನದ ಆಯಾಮ 5 × 2 × 2. ಘನ ಮಾಡಬೇಕು ಅಂತಂದರೆ ಎಲ್ಲವೂ 3 ಸಲ ಇರಬೇಕು. ಆಗ ನಮಗೆ ಇದು 2 ಸಲ ಇದೆ, ಆದರೆ ಇನ್ನೊಂದು ಸಲ ಬೇಕಿತ್ತು, ಅದನ್ನು ಬರ್ಕೊಳ್ತೀನಿ. ಇದು 1 ಸಲ ಇದೆ, 2 ಎಷ್ಟು ಬೇಕಿತ್ತು, 2 ಇನ್ನೂ 2 ಸಲ ಇದ್ದಿದ್ರೆ ಇದೇನಾಗ್ತಿತ್ತು, ಘನ ಆಗ್ತಿತ್ತು. ಆಗ ನಾನು 5 × 2 × 2 ಹೇಗೆ ತಗೊಂಡೇನು ಗೊತ್ತಿಲ್ಲ. 5 ಎಷ್ಟು ಸಲ ಇದೆ, ಇಲ್ಲಿ 5 2 ಸಲ ಇದೆ. ಆಗ ಇನ್ನೊಂದು ಸಲ ಶಾರ್ಟೇಜ್ ಆಗಿದೆ, ಅದನ್ನು ಇಲ್ಲಿ ಬರ್ಕೊಳ್ತೀನಿ. 2 ಬೇರೆ 1 ಸಲ ಇರೋದು. ಆಗ ಇನ್ನೆಷ್ಟು ಸಲ ಬೇಕು ನನಗೆ ಘನ ಆಗಬೇಕಾದ್ರೆ 2 ಸಲ ಬೇಕು. ಆಗ ಇಲ್ಲಿ 2 ಸಲ ಬರೀ 5 2 10 10
20. ಆಗ 20ರಿಂದ ಗುಣಿಸಿದ್ರೆ 20 ಆಗುತ್ತೆ. 5 10 10 20 ಬರುತ್ತೆ. ಆಗ ಒಂದು ಚೌಕಘನವನ್ನಾಗಿಸಲು ಬೇಕಾಗುವ ಎಷ್ಟು ಆಯತಘನಗಳು ಬೇಕು? 20 ಆಯತಘನಗಳು ಬೇಕು ಅಂತ ನೀವು ಬರೀಬೇಕಾಗತ್ತೆ. ಓಕೆನಾ? 46,656 ಘನಸಂಖ್ಯೆ. ಅಲ್ಲಿ ಪೂರ್ಣ ವರ್ಗ ಸಂಖ್ಯೆ ಹೇಳಿದ್ದು, ಇಲ್ಲಿಗೆ ಹೇಳಿದರೆ ಪೂರ್ಣ ಘನಸಂಖ್ಯೆ ಅಂತ ಹೇಳಿದ್ರೆ ಎಷ್ಟೆಷ್ಟನ ಅವಿಭಾಜ್ಯ ಅಪವರ್ತನ ಮಾಡ್ಕೊಂಡು ಹೋಗ್ಬೇಕು. ಎಷ್ಟೆಷ್ಟನ್ನ ಗ್ರೂಪ್ ಮಾಡ್ತೀರಾ? 3 ಅಂಕಿಗಳನ್ನು ಗುಂಪು ಮಾಡ್ತೀರಾ. ಇಲ್ಲಿ ಮಾಡಿದ್ದೀನಿ 3 ಇದನ್ನು ಅವಿಭಾಜ್ಯ ಅಪವರ್ಸ್ಕೊಂಡು ಬನ್ನಿ. ಇಲ್ಲಿ 2 ಘಾತಗಳೆಲ್ಲ ಹೋಗ್ತದೆ. 2 × 2 × 9 ಮಾಡಿ ಗುಣಿಸಿದಾಗ ಎಷ್ಟು ಬಂತು? 36 ಬಂತು. ನೆಕ್ಸ್ಟ್ ಈ ಲೆಕ್ಕ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಇದೇ ಥರದ ಲೆಕ್ಕ. ಓಕೆನಾ? 8, 15, 20ರಿಂದ ಭಾಗಿಸಬಹುದಾದ ಅತಿ ಚಿಕ್ಕ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 900 ಅಂತ ಅಲ್ಲಿ ಕಂಡುಹಿಡಿದಿದ್ದೀವಿ ಆ ಲೆಕ್ಕದಲ್ಲಿ, ಎಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇರುವ ಲೆಕ್ಕದಲ್ಲಿ. ಅದೇ ಥರ ಇದು ಲೆಕ್ಕಗಳನ್ನ ಮಾಡಬೇಕು. ಓಕೆ, ಈಗ 8, 15 ಮತ್ತು 20ರದ್ದು ಲಾಸಹ ನೋಡಿ. ನಾನು ಈಗ ಹೇಳಿದ್ದೀನಿ ಹಿಂಟ್, ನೀವು ಕ್ಲೋಸ್ ಮಾಡಿ ನೀವೇ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಆಮೇಲೆ ಗೊತ್ತಾಗಿಲ್ಲ, ರಿಕಾಲ್ ಮಾಡ್ಕೊಳ್ಳೋಕೆ ಆಗಿಲ್ಲ ಅಂತ ಹೇಳಿದ್ರೆ ಮಾತ್ರ ನೋಡಿ. ಓಕೆ, 8, 15, 20ರ ಲಾಸಹ 120. ಮಕ್ಕಳೇ ಇದನ್ನು ಈ ರೀತಿನೇ ಮಾಡ್ಕೊಂಡೋಗಿ, ಯಾಕೆಂದರೆ ನಮಗೆ ನೆಕ್ಸ್ಟು ಎಷ್ಟರಿಂದ ಗುಣಿಸ್ಬೇಕು, ಯಾವ್ದು 2 ಸಲ ಇದೆ, ಯಾವ್ದು ಕಮ್ಮಿ ಶಾರ್ಟೇಜ್ ಇದೆ ಅಂತ ಗೊತ್ತಾಗಬೇಕಾದ್ರೆ ಈ ರೀತಿನೇ ಮಾಡ್ಕೊಂಡೋಗಿ. ಓಕೆ, ಈಗ 2 4 8 ಇದನ್ನು ಬಾಕ್ಸಕ್ಕೆ ಹಾಕಿಲ್ಲ, 15 ಹಂಗೆ ಬರೀತಿದ್ರೆ 2 10 20, 2 2 4 ಈ 15 ಹಾಗೆ ಬರೆದೆ, 2 5 10. ಈಗ 2 1 2 ಈ 15 ಮತ್ತು 5 ಬಾಕ್ಸಕ್ಕೆ ಹಾಕಲ್ಲ, 15 5 ಹಾಗೆ ಬರೆದಿದ್ದೀನಿ. ನೆಕ್ಸ್ಟ್ ಯಾವ ಬಗ್ಗಿಲ್ ಬಾಗಿಸ್ತಾ ಇದ್ದೀನಿ? 5ರಲ್ಲಿ 5 ಈ 1 ಹಾಗೆ ಬರಿತೀನಿ. 5 3 15, 5 1 5. ನೆಕ್ಸ್ಟ್ ಇಲ್ಲಿ ಉಳ್ಕೊಂಡಿದ್ದು 3 1 ಇದು 1 ಹಾಗೆ ಬರಿತೀನಿ. 3 1 3 1 ಈ 1 ಬರುವ ಗಂಟ ಬಾಗಿಸ್ಕೊಂಡು ಹೋಗೋದು. ಓಕೆನಾ? ಆಮೇಲೆ ಇದನ್ನು ಗುಣಿಸಿದಾಗ ನಮಗೆ 120 ಬರ್ತದೆ. ಇದನ್ನೆಲ್ಲ ಗುಣಿಸಿದಾಗ 120 ಬರ್ತದೆ. ಅವಿಭಾಜ್ಯ ಅಪವರ್ತನಗಳು ಎಷ್ಟು ಬಂದಿತ್ತು ಅದನ್ನು ಬರ್ಕೊಳ್ತೀರಿ. ಇಲ್ಲಿ ನೋಡಿ 2 ವರ್ಗವಾಗಿಸಲು ಅಂತ ಕೊಟ್ಟಿದ್ದಾರೆ. 2 ಮಾತ್ರ 2 ಸಲ ಇದೆ, ಇದು 2 ಸಲ ಆಯಿತು. ಇದು ಇನ್ನೊಂದು 2 ಇದ್ದಿದ್ರೆ ಇದೊಂದು ವರ್ಗ ಆಗ್ತಿತ್ತು. ಆದ್ದರಿಂದ ಇದು 2 5 3 ಇದು ನಮಗೆ ಬೇಕಾಗಿರುವಂಥದ್ದು. ಎಕ್ಸ್ಟ್ರಾ ಬೇಕು. ಎಷ್ಟು ಬೇಕು? 30 ಬೇಕು. ಆಗ ಈ 120 320 × 30 ಮಾಡಿದಾಗ ನಮಗೆ ಎಷ್ಟು ಬರ್ತದೆ? 33,600 ಬರ್ತದೆ. ಅತಿ ಚಿಕ್ಕ ವರ್ಗ ಸಂಖ್ಯೆ ಇದು. 8ರಿಂದ 15ರಿಂದ 20ರಿಂದ ಭಾಗ ಆಗಬೇಕಾಗುವಂಥ ಅತಿ ಚಿಕ್ಕ ವರ್ಗ ಸಂಖ್ಯೆ ಯಾವುದು? 3,600. 3,600 36ರ ವರ್ಗಮೂಲ ಗೊತ್ತಿದೆ ಎಷ್ಟು? 6. ಆಗ ಇದ್ರ 3,600ರ ವರ್ಗಮೂಲ ಎಷ್ಟು? 60. ಯಾಕೆಂದರೆ 2 0 ಇದೆ. ಯಾವ್ದು ಲೆಕ್ಕ ಮಾಡೋದಕ್ಕೆ ನನಗೆ ಹಿಂಗೆ ತೆಗಿಯಕ್ಕೆ ಬರ್ತದ ಅಂತಿರೋದನ್ನ ಯಾವಾಗಲೂ ಏನು ಕಂಡುಹಿಡಿಬೇಕು ಅಂತ ಒಂದು ತುಡಿತಾ ಇರಬೇಕು ಮಕ್ಕಳೇ. ಆಗ ನಿಮಗೆ ಮ್ಯಾಥ್ಸ್ ಅಂತ ಹೇಳಿದ್ರೆ ಆ ಥರ ಒಂಥರ ಕ್ಯೂರಿಯಾಸಿಟಿಯಿಂದ ಮಾಡ್ಕೊಂಡು ಹೋದರೆ ನೀವು ಗ್ಯಾರಂಟಿ ಇಂಪ್ರೂವ್ ಆಗ್ತೀರಾ. ಓಕೆ, ಒಂದು ಕಾರ್ಖಾನೆಯು 8 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ ಚೌಕ ಘನಾಕಾರದ ಮರದ ಬ್ಲಾಕ್ಗಳನ್ನು ತಯಾರಿಸಿದೆ. ಆದರೆ ಚಿಕ್ಕ ಮರದ ಬ್ಲಾಕ್ಸ್ ಈಗಿರುತ್ತಲ್ಲ, ಅದು ಬೇರೆ 8 ಸೆಂಟಿಮೀಟರ್ ಕ್ಯೂಬ್, ಅದ್ರ ಘನಫಲನೇ ಚಿಕ್ಕದು. 8 ಸೆಂಟಿಮೀಟರ್ ಕ್ಯೂಬ್ ಇರುವಂತಹ ಘನಫಲವನ್ನು ಹೊಂದಿರುವಂತಹ ಒಂದು ಸಣ್ಣ ಬ್ಲಾಕ್ಗಳು, ಸಣ್ಣ ಇಷ್ಟಿಷ್ಟೇ ದಪ್ಪ ಇರುವ ಇದಿದೆ ನೋಡಿ, ಡೈಸ್ ನೋಡಿದಲ್ಲ, ಅದೇ ಥರ ಬ್ಲಾಕನ್ನು ಮಾಡ್ತದೆ. ಇಂತಹ 64 ಬ್ಲಾಕ್ಗಳನ್ನು ಜೋಡಿಸಿ ಒಂದು ದೊಡ್ಡ ಚೌಕಘನವನ್ನು ಮಾಡಿದ್ದಾರೆ. ಆಗ ಚಿಕ್ಕ ಘನದ ಬ್ಲಾಕ್ನ ಘನಫಲ ಬರ್ಕೊಳ್ಳೋದು 8 ಸೆಂಟಿಮೀಟರ್ ಕ್ಯೂಬ್. ಒಟ್ಟು ಎಷ್ಟು ಬ್ಲಾಕ್ ಇದೆ? ಚಿಕ್ಕದು 64 ಇದೆ. ದೊಡ್ಡದು ಮಾಡಬೇಕಾದ್ರೆ 64 × 8 ಮಾಡಿದಾಗ ಅದರ ಘನಫಲ ಎಷ್ಟು ಬಂತು? ದೊಡ್ಡ ಬ್ಲಾಕ್ದು 512 ಸೆಂಟಿಮೀಟರ್ ಸ್ಕ್ವೇರ್. ಅದರ ಘನಮೂಲವನ್ನು ತೆಗಿಬೇಕು. ಓಕೆ, 3 512 ಮಾಡಿದಾಗ ನಿಮಗೆ ಗೊತ್ತು 8 ಅಂತ. ಆಗ ದೊಡ್ಡ ಬ್ಲಾಕಿನ ಅಂಚಿನ ಉದ್ದ ಎಷ್ಟಾಗುತ್ತೆ? 8 ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ 3 ಸಂಖ್ಯೆಗಳು 2:3:4ರ ಅನುಪಾತದಲ್ಲಿದೆ. ಅವುಗಳ ಘನಗಳ ಮೊತ್ತ ಕೊಟ್ಟಿದ್ದಾರೆ. ಘನಗಳ ಮೊತ್ತ 33,957. ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ. ನಮ್ಮ ಸಂಖ್ಯೆಗಳು ಗೊತ್ತಿಲ್ಲದ್ರಿಂದ 2x 3x 5x ಆಗಿರಲಿ ಅಂತ ತಗೊಂಡು ಅದರ ಘನಗಳ ಮೊತ್ತ, ಅದಕ್ಕೆ ಘನ ಮಾಡಬೇಕು. ಅಲ್ಲೊಂದು ವರ್ಗಗಳ ಮೊತ್ತ ಅಂತ ಮಾಡಿದ್ದೀವಿ ಅಲ್ಲ, ಇಲ್ಲಿ ಘನಗಳ ಮೊತ್ತ ಎಲ್ಲಕ್ಕೂ ಘಾತ 3 ಅಂತ ಹಾಕಿ ಗುಣಿಸಿದಾಗ 2ನ 3 ಸಲ ಗುಣಿಸಿದಾಗ 8, 3ನ 3 ಸಲ ಗುಣಿಸಿದಾಗ 27, 4ನ 3 ಸಲ ಗುಣಿಸಿದಾಗ 64. ಎಲ್ಲವನ್ನ ಕೂಡಿಸಿ ಎಕ್ಸ್ ಅಂತ ಮಾಡಿದ್ರೆ x ಘಾತ 3 ಬರ್ತದಲ್ಲ, ಇದನ್ನೆಲ್ಲ ಕೂಡಿಸಿದಾಗ 99 x ಘಾತ 3 ಈಕ್ವಲ್ ಟು ಇದು ಬರೀತೀರಾ. ಆಗ x ಘಾತ 3 ಈಕ್ವಲ್ ಟು ಇದನ್ನು ಈ 99ರಿಂದ ಭಾಗಿಸಬೇಕು. ಇಲ್ಲಿ ಗುಣಿಸುವುದಿರೋದು, ಅದನ್ನು ಭಾಗಿಸಿದಾಗ ನಮಗೆ ಎಷ್ಟು ಬಂದು 343 ಬಂತು. x ಘಾತ 3 ಅಂದರೆ 343. ಆಗ x ಅದರ ಒಂದು ಘನ ಮೂಲವನ್ನು ತೆಗೆದಾಗ ಎಷ್ಟು ಸಿಕ್ತದೆ? ನಿಮಗೆ 7 ಸಿಗ್ತದೆ. ಆಗ ಮೊದಲ ಸಂಖ್ಯೆ 2 × x ಎಷ್ಟಾಗುತ್ತೆ? 2 7 14 ಆಗುತ್ತೆ. 3 × x 3 7 21. ಅದನ್ನು ಗುಣಿಸಿ ಇದನ್ನು ಬರೀತೀರ. ನೆಕ್ಸ್ಟ್ ಲಾಸ್ಟ್ ಒನ್ ಮಕ್ಕಳು ನೋಡಿ. ಒಂದು ಉದ್ಯಾನವನ 18 ಮೀಟರ್ ಉದ್ದ 72 ಮೀಟರ್ ಅಗಲವನ್ನು ಹೊಂದಿದೆ.
ಇದರ ವಿಸ್ತೀರ್ಣ ನೋಡಿ, ಇಲ್ಲೊಂದು ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣಕ್ಕೆ ಸಮವಿರುವ ಚೌಕಾಕಾರದ ಉದ್ಯಾನವನವನ್ನಾಗಿ ಅಂದ್ರೆ ಚೌಕದ ವಿಸ್ತೀರ್ಣನು ಆಯತದ ವಿಸ್ತೀರ್ಣನು ಸಮ ಅಂತ ಇಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಓಕೆ, ಫಸ್ಟ್ ಚೌಕದ ಅಳತೆ ಕೊಟ್ಟಿರೋದ್ರಿಂದ ನಾವು ವಿಸ್ತೀರ್ಣ ಕಂಡಿಡ್ತೀವಿ. ವಿಸ್ತೀರ್ಣ ಕಂಡಿದಾಗ 1296. ನಿಮಗೆ ಗೊತ್ತಿದೆ ಸೂತ್ರ, ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ಸೂತ್ರ ಹಾಕ್ತೀರಾ 1296. ಎರಡರದ್ದು ಸೇಮ್ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ ಅಲ್ವಾ. ಆಯತದ ವಿಸ್ತೀರ್ಣ ಮತ್ತೆ ಚೌಕಾಕಾರದ ಉದ್ಯಾನವನದ ವಿಸ್ತೀರ್ಣ ಸೇಮ್ ಅಂತ. ಆಗ ಅದರ ವರ್ಗಮೂಲವನ್ನು ತೆಗಿತೀರಾ. ಹೇಗೆ? ನಮ್ಗೆ ಗೊತ್ತಿದೆ ಏನು, ಅವಿಭಾಜ್ಯ ಅಪವರ್ತನ ಮೂಲಕ ವರ್ಗಮೂಲ ಕಂಡಿಡಿದಾಗ ಎಷ್ಟು ಬರ್ತದೆ? ಒಂದು ಬದಿ 36. ಇಲ್ಲಿ ಕೇಳಿದ್ದು 4 ಸುತ್ತು ತಂತಿ ಹಾಕ್ಬೇಕಂತೆ. ತಂತಿ ಹಾಕಬೇಕು ಅಂತ ಹೇಳಿದಾಗ ಎಲ್ಲ ಬಾರ್ಡರ್ಗೆ ಹೀಗೊಂದ್ಸಲ 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 ಹಾಗಾಗಿ ನೋಡಿದ ತಕ್ಷಣ ಅದು ಸುತ್ತಳತೆ ಕಂಡುಹಿಡಬೇಕು ಅಂತ ಗೊತ್ತಾಯ್ತಲ್ವಾ. 4 ಸುತ್ತು ತಂತಿ ಬೇಲಿ ಹಾಕಬೇಕಾದ್ರೆ ಸುತ್ತಳತೆ ಕಂಡುಹಿಡಬೇಕು. 4 ಇಂಟು ಚೌಕದ ಸುತ್ತಳತೆ 4, ಯಾಕೆಂದ್ರೆ 4 ಸುತ್ತು ಹಾಕಬೇಕು. ಇಂಟು ಸುತ್ತಳತೆ ಅಂದ್ರೆ ನಮ್ಗೆ ಗೊತ್ತು ಸೂತ್ರ ಏನು? 4a. ಚೌಕದ ಸುತ್ತಳತೆ ಏನು? 4a. 4 ಈ 4 ಎಲ್ಲಿಂದ ಬಂದು 4 ಸುತ್ತು ಹಾಕ್ಬೇಕಲ್ಲ. 4 ಇಂಟು 36. ಓಕೆನಾ? ಈಗ 4 ಇಂಟು 4 ಇಂಟು 36 ಹೇಗೆ ಬಂದಿ ಅಂತ ಗೊತ್ತಾಯ್ತಲ್ಲ ಮಕ್ಕಳೇ. 4 ಸುತ್ತು ಹಾಕಬೇಕು, ಅದಕ್ಕೆ 4 ಅಂತ ಬರೆದಿದ್ದೀನಿ. ಇಂಟು ಸೂತ್ರದಲ್ಲಿ 4 ಎ ಅಂತ ಹೇಳಿದ್ರೆ ನಾವು ಕಂಡುಹಿಡಿದ್ವಿ 36. ಗುಣಿಸಿದಾಗ ನಮಗೆ ಎಷ್ಟು ಬಂತು? 576 ಮೀಟರ್. ಇಷ್ಟು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ. ಓಕೆ, ನೆಕ್ಸ್ಟ್ ಇರುವಂಥದ್ದು ಇದು ನಿಮಗೆ ಘಟಕ ಪರೀಕ್ಷೆ. ಇಷ್ಟೆಲ್ಲ ಮಾಡಿರೋದ್ರಿಂದ ಇದನ್ನು ಈಸಿಯಾಗಿ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ. ಇದನ್ನು ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ ಮಕ್ಕಳೇ, ನೋಡಿಕೊಂಡು ನಿಮ್ಮ ಆನ್ಸರ್ ಸರಿ ಇದೆಯಾ, ಘಟಕ ಪರೀಕ್ಷೆ ನೀವು ಎಷ್ಟು ಕಲ್ತಿದ್ದೀರಾ ಅಂತ ಇರೋದನ್ನು ನೀವೇ ವೆರಿಫೈ ಮಾಡ್ಕೊಳ್ಳಿ. ಓಕೆನಾ?